ನಾನು ನಾಗರಾಜ್ ಶ್ರೀಧರ್ ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ಈಗಾಗಲೇ ನಮ್ಮ ಅಗ್ನಾಶಿನಿ ಭಾಗದಲ್ಲಿ ಏನು ಸರ್ಕಾರದ ಒಂದು ಭ್ರಷ್ಟ ಸರ್ಕಾರದ ಯೋಜನೆ ಬರ್ತಾ ಇದೆ ಅದನ್ನು ನಾವು ತೀವ್ರವಾಗಿ ವಿರೋಧ ಮಾಡ್ತಿದ್ದೀವಿ. ಯಾಕಂತ ಕೇಳಿದರೆ ನಮ್ಮ ಅಗ್ನಾಶಿನಿ ನೀರನ್ನು ಆ ಕಡೆ ತುಮಕೂರಿಗೆ ಹರಿಸುವಂಥದ್ದು ಮತ್ತು ಬೆಂಗಳೂರಿಗೆ ಹರಿಸುವಂಥದ್ದು. ಯಾಕಂದರೆ ಇಲ್ಲಿ ನಮ್ಮ ಬೇಸಿಗೆಗಾಲ ಸಮಯದಲ್ಲಿ ನಮಗೆ ನೀರು ಇರುವುದಿಲ್ಲ. ಯಾಕಂದರೆ ಇಲ್ಲಿ ಅವರ ರೈತರಿಗಾಗಿರ್ಬೋದು ಯಾವುದೇ ರೀತಿ ಜನರಿಗೆ ನೀರು ಇರುವುದಿಲ್ಲ. ಅಲ್ಲಿ ಹರಿಸುವಂಥದ್ದು ನಮ್ಮ ಒಂದು ಸರ್ಕಾರದ ಏನು ಲಾಭಕ್ಕೋಸ್ಕರ ಏನು ಬೇಕಾದರೂ ಕೀಳುಮಟ್ಟಕ್ಕೆ ಇಳಿಯುವಂಥದ್ದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾಕಂತ ಕೇಳಿದರೆ ಇಲ್ಲಿ ಜನರ ಮೇಲೆ ಒಂದು ಗಾಯದ ಮೇಲೆ ಬರೆ ಹೇಳುವಂಥ ಕಾರ್ಯವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಯಾಕಂತ ಕೇಳಿದರೆ ಇಲ್ಲಿಯ ಸರ್ಕಾರ ಇಲ್ಲಿನ ಟ್ಯಾಕ್ಸ್ ಲಾಭದ ವಿಷಯಕ್ಕೆ ಆಗಿರ್ಬೋದು ಅದನ್ನು ಮಾತ್ರ ಇಲ್ಲಿ ಬಳಸ್ಕೊಳ್ತಾ ಇದ್ದಾರೆ. ಉತ್ತರ ಕನ್ನಡಕ್ಕೆ ನಮಗೆ ಯಾವುದೇ ರೀತಿಯಾದಂತಹ ಸೌಕರ್ಯಗಳು ಏನಂದರೆ ಈಗಾಗಲೇ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಆಗಿರ್ಬೋದು, ಮತ್ತು ಎರಡನೇದು ಏನಂತ ಕೇಳಿದ್ರೆ ಇಲ್ಲಿ ನಮಗೆ ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಮತ್ತು ರಸ್ತೆ ಸಂಪರ್ಕ ಸರಿಯಾಗಿ ಇದೇ ಇಲ್ಲ. ಯಾಕಂದರೆ ರಸ್ತೆಗಳು ಪೂರಾ ಹದಗೆಟ್ಟಿವೆ. ಮತ್ತು IRB ವಿಷಯದಲ್ಲಿ ಯಾವುದು ಕೂಡ ಒಂದು ಸಮರ್ಪಕವಾದ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ. ಅದಕ್ಕಾಗಿ ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಯಾಕಂದರೆ ಲಾಭಕ್ಕೆ ಬರುವಂಥದ್ದು ರಾಜ್ಯ ಸರ್ಕಾರ ಭ್ರಷ್ಟ ಸರ್ಕಾರ ಏನಿದೆ ಅದನ್ನು ಬಳಸ್ಕೊಳ್ಳುವಂಥದ್ದೇ ಪ್ರಯತ್ನವನ್ನು ಮಾಡ್ತಾ ಇದೆ. ಯಾಕಂತ ಕೇಳಿದ್ರೆ ಅವರು ಬ್ಯಾಡ್ದೆಲ್ಲ ಯೋಜನೆಗಳನ್ನು ತಂದು ನಮ್ಗೆ ಯಾವುದೇ ರೀತಿ ನಮ್ಮ ಜಿಲ್ಲೆಯವರಿಗೆ ಯಾವುದೇ ರೀತಿ ಪ್ರಯೋಜನ ಇಲ್ಲ. ಯಾಕಂತ ಕೇಳಿದ್ರೆ ನಮ್ಮ ಕಾರವಾರದಲ್ಲಿ ನೋಡಿರ್ಬೋದು ನೀವು, ಇದರಲ್ಲಿ ಪಾಪ ಅಲ್ಲಿ ಜಾಗ ಕಳ್ಕೊಂಡವರಿಗೂ ಯಾವುದೇ ರೀತಿಯಾದಂತಹ ಒಂದು ಇನ್ನುವರೆಗೆ ಸೂಕ್ತವಾದ ಪರಿಹಾರವನ್ನು ಕೊಡಲಿಲ್ಲ ಅವರು. ಅದಕ್ಕೋಸ್ಕರ ಈಗ ಬ್ಯಾಡ್ದೆಲ್ಲ ಯೋಜನೆಗಳು ನಾವು ಕುಮಟಾದ ವಿಷಯಕ್ಕೆ ಬಂದವಾಗ, ಕುಮಟಾ ಅಂತಲ್ಲ ಜಿಲ್ಲಾ ಮಟ್ಟದಲ್ಲಿ ಯಾವುದೇ ಒಂದು ಬ್ಯಾಡ್ದಲ್ಲಿ ನಮಗೆ ಜನರಿಗೆ ನಿಷ್ಪ್ರಯೋಜಕವಾದಂತಹ ಒಂದು ಯೋಜನೆಗಳು ಬಂದರೆ ನಾವು ಅದಕ್ಕೆ ಯಾವುದೇ ರೀತಿಯಾದಂತಹ ಸ್ವಾಗತರವಾಗಿ ಸ್ವೀಕಾರ ಮಾಡೋದೇ ಇಲ್ಲ. ಮತ್ತೇನಂದರೆ ಇಲ್ಲಿ ವನ್ಯಜೀವಿಗಳು ನಮಗೆ ಅದು ಜೀವ ಅದಕ್ಕೋಸ್ಕರ ಅವರಿಗೆ ರಕ್ಷಣೆ ಮಾಡಬೇಕು. ಯಾಕಂದರೆ ನಾವು ಅದೆಲ್ಲ ಕಾಡೆಲ್ಲ ನಾಶ ಆಗ್ತದೆ, ಮತ್ತು ಅವರು ನೀರೆಲ್ಲ ಪಾಪ ವನ್ಯಜೀವಿಗಳು ಇಲ್ಲಿ ನವಿಲುಗಳೆಲ್ಲ ನಾವು ದಿನನಿತ್ಯ ನಾವು ಕಣ್ಣಿನ ಎದುರಿಗೆ ನೋಡೋಕೆ ಸಿಗ್ತದೆ. ಅವರೆಲ್ಲ ನೀರು ಕುಡಿಯುವಂಥದ್ದು ಎಲ್ಲ ವನ್ಯಜೀವಿಗಳಿಗೆ ಒಂದು ಹೊಡೆತ ಕೊಡುವಂಥ ಕಾರ್ಯವನ್ನು ಈಗ ಸರ್ಕಾರ ಮಾಡ್ತಾ ಇದೆ. ಅದಕ್ಕೋಸ್ಕರ ಇಲ್ಲಿ ನಮ್ಮ ಫಾರೆಸ್ಟ್ ಒಂದು ಅರಣ್ಯ ಭಾಗವನ್ನು ಕಾಪಾಡ್ಕೊಳ್ಬೇಕು ಮತ್ತು ನದಿ ಭಾಗವನ್ನು ಕಾಪಾಡ್ಕೊಳ್ಳೋದು ನಮ್ಮದು ಪ್ರತಿಯೊಬ್ಬರು ಜಿಲ್ಲೆಯವ್ರದ್ದು ನಮ್ಮದು ಅದು ಇದಾಗಿದೆ, ಜವಾಬ್ದಾರಿಯಾಗಿದೆ. ಆ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬ ಜಿಲ್ಲೆಯರು ಒಗ್ಗೂಡಿ ಈ ಒಂದು ನಮ್ಮ ಪರಿಸರವನ್ನು ಮತ್ತು ವನ್ಯಜೀವಿಗಳನ್ನು ಎಲ್ಲರನ್ನ ನಾವು ಕಾಪಾಡಿಕೊಳ್ಳುವಂಥದ್ದು ಅನಿವಾರ್ಯ ಪರಿಸ್ಥಿತಿ ಬಂದಿದೆ. ಯಾಕಂದರೆ ಈ ಭ್ರಷ್ಟ ಸರ್ಕಾರ ಕೇಳ್ತಾನೆ ಇಲ್ಲ ಯಾವುದಕ್ಕೂ. ಯಾಕಂದರೆ ಯಾವುದೋ ಒಂದು ನಮಗೆ ಬೇಕಾದದ್ದು ಯಾವುದೇ ಯೋಜನೆಗಳಲ್ಲಿ ಬರ್ತಾ ಇಲ್ಲ. ಯಾವುದೇ ಸರ್ಕಾರ ಇಲ್ಲಿ ಈ ಸರ್ಕಾರ ಆ ಸರ್ಕಾರ ಒಂದು ವಿಷಯನೇ ಇಲ್ಲ ಇಲ್ಲಿ. ಯಾಕಂದರೆ ಜನರಿಗೆ ಬೇಕಾಗಿರುವಂಥದ್ದು ಯಾವುದೇ ಯೋಜನೆಗಳು ಇಲ್ಲಿ ಸರ್ಕಾರ ತರ್ತಾ ಇಲ್ಲ. ನಮಗೆ ಅವ್ರು ಬ್ಯಾಡ್ದಿರುವಂಥದ್ದು ಅವ್ರಿಗೆ ಲಾಭ ತಗೊಳ್ಳುವಂಥದ್ದು. ಯಾಕಂದರೆ ಇಲ್ಲಿ ಯೋಜನೆಗಳು ಮಾಡಿ ಲೆಕ್ಕಪತ್ರ ಇರುವುದಿಲ್ಲ, ಏನಿಲ್ಲ, ಅವರಷ್ಟಕ್ಕೆ ಅವ್ರು ಲಾಭ ಹೊಡ್ಕೊತಾ ಇರ್ತಾರೆ. ಅಧಿಕಾರಿಗಳಾಗಿರ್ಬೋದು, ಸರ್ಕಾರ ಯಾವುದೇ ಸರ್ಕಾರ ಬಂದರೂ ಕೂಡ ಅದೇ ಆಗ್ತಾಯಿದೆ. ಅದಕ್ಕಾಗಿ ನಾವು ಈಗ ಅಗ್ನಾಶಿನಿ ವಿಷಯಕ್ಕೆ ಬಂದರೆ ನಾವು ಉಗ್ರ ಹೋರಾಟವನ್ನು ಮುಂದಿನ ದಿನದಲ್ಲಿ ನಮ್ಮ ಕೈಲಾದ ಮಟ್ಟಿಗೆ ಜನ ಎಲ್ಲ ನಮ್ಮ ಜಿಲ್ಲೆಯವರು, ನಮ್ಮ ಕುಮಟಾದವರಾಗಿರ್ಬೋದು, ಉತ್ತರ ಕನ್ನಡ ಜಿಲ್ಲೆಯವರು ಸಂಪೂರ್ಣ ಬೆಂಬಲವನ್ನು ಕೊಡಬೇಕು. ಯಾಕಂತ ಕೇಳಿದ್ರೆ ಈಗ ನಿಮಗೆ ನೈಜವಾಗಿ ನಮ್ಮ ಜಿಲ್ಲೆಯಲ್ಲಿ ಏನಾಗ್ತದೆ ಕೇಳಿದ್ರೆ ಯಾವುದೇ ಒಂದು ಹಣ ಪಾವತಿ ಮಾಡದೇನೆ ನಿಮಗೆ ಇಲ್ಲಿ ಸುಂದರವಾದ ಪರಿಸರ ಗಿರಿಸರ ಎಲ್ಲ ಸಿಗ್ತದೆ ನೋಡೋದಕ್ಕೆ. ಬಾಕಿ ಕಡೆ ಎಲ್ಲ ನೋಡೋದಿದ್ರೆ ಅಲ್ಲಿ ಪಾವತಿ ಎಲ್ಲ ಮಾಡುವಂಥದ್ದು ಪರಿಸ್ಥಿತಿ ಬರ್ತದೆ. ಯಾಕಂದರೆ ಇಲ್ಲಿ ಅಲ್ಲಿ ನವಿಲಾಗಿರ್ಬೋದು ಎಲ್ಲ ವನ್ಯ ಪ್ರಾಣಿಗಳನ್ನ ದಿನನಿತ್ಯ ನೋಡ್ತೀವಿ, ಭಾಳ ಆನಂದವನ್ನು ಪಡಿತೀವಿ. ಅವ್ರಿಗೆ ಕೈಲಿ ಕೊಟ್ಟರೆ ಅವ್ರು ಏನು ಮಾಡ್ತಾರೆ ಕೇಳಿದ್ರೆ ಅವ್ರು ಕೇಳ್ಕೊಂಡು ನಾವು ಮುಂದಿನ ದಿನದಲ್ಲಿ ಎಲ್ಲ ನೋಡಬೇಕಾದಂಥ ಪ್ರಸಂಗ ಬರ್ತದೆ. ಅವ್ರಿಗೆ ಇದು ಮಾಡಿದ್ರೆ ಯಾಕಂತ ಕೇಳಿದ್ರೆ ಅವರಿಂದ ಯಾವುದೇ ರೀತಿಯಾದಂಥ ಲಾಭದಾಯಕವಾದಂಥ ಯಾವುದೇ ರೀತಿ ಅಂತಿಲ್ಲ. ಯಾಕಂತ ಕೇಳಿದರೆ ವನ್ಯಜೀವಿಗಳಿಗಾಗಿರ್ಬೋದು ಮತ್ತು ಮರಗಿಡಗಳಿಗಾಗಿರ್ಬೋದು ಮನುಷ್ಯರಿಗಾಗಿ ಎಲ್ಲ ಹಾನಿಯಾಗುವಂಥದ್ದೇ ಒಂದು ಯೋಜನೆಗಳು ನಮ್ಮ ಜಿಲ್ಲೆಗೆ ತಂದಾಗ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವು ತೀವ್ರವಾದ ವಿರೋಧವನ್ನು ಕೂಡ ಮಾಡ್ತೀವಿ. ಈಗಿಂದಂತಲ್ಲ, ಯಾವಾಗಿಂದನೂ ಕೂಡ ಈಗ ಸರ್ಕಾರ ಏನು ಮಾಡ್ತಾ ಇದೆ ಕೇಳಿದ್ರೆ ಯಾವುದೇ ಆದಂಥ ನಮ್ಮ ಪ್ರಯೋಜನ ಬೇಕಾಗಿರೋದು ಯಾವುದೇ ಯೋಜನೆಗಳು ಮತ್ತು ಯಾವುದೇ ಅಭಿವೃದ್ಧಿ ಕಾರ್ಯಗಳು ಇಲ್ಲಿ ಉತ್ತರ ಕನ್ನಡದಲ್ಲಿ ನಡೀತಾನೆ ಇಲ್ಲ. ಯಾವ ರಾಜಕಾರಣಿ ಬಂದರೂ ನಮ್ಗೆ ಅಷ್ಟೇ. ಯಾಕಂದ್ರೆ ನಾವು ದುಡ್ದುಕೊಂಡು ತಿನ್ನುವಂಥದ್ದು ಯಾವುದೇ ಕಡಿಮೆ ತಪ್ತಾ ಇಲ್ಲ. ಮತ್ತೇನಂದರೆ ನಮಗೇನು ಅಂದರೆ ಅವ್ರು ಯಾವುದೇ ಬ್ಯಾಡ್ದೆಲ್ಲ ಯೋಜನೆಗಳು ನದಿ ವಿಷಯಕ್ಕಾಗಿರ್ಬೋದು ಮತ್ತು ಕಾಡಿನ ವಿಷಯಕ್ಕಾಗಿರ್ಬೋದು, ವನ್ಯಜೀವಿಗಳ ವಿಷಯಕ್ಕಾಗಿ ಜನರ ವಿಷಯಕ್ಕೆ ಬಂದರೆ ನಾವು ಸುಮ್ಮನೆ ಇರೋದಿಲ್ಲ. ಯಾಕಂದರೆ ಯಾವ ಸರ್ಕಾರ ಬಂದರೂ ನಮಗೇನು ಪರಕ್ಕೂ ಬೀಳೋದಿಲ್ಲ. ಹೋರಾಟ ನಮ್ಮದು ಸಕ್ರಿಯವಾಗಿರ್ತದೆ 360 ದಿವಸ. ಅದಕ್ಕೋಸ್ಕರ ನಮ್ಮ ಅಗ್ನಾಶಿನಿ ವಿಷಯದಲ್ಲಿ ಬಂದರೆ ನಾವು ಮುಂದಿನ ದಿನದಲ್ಲಿ ಜಂಟಿ ಆಶ್ರಯದಲ್ಲಾಗಿರ್ಬೋದು, ಯಾವುದೇ ಪಕ್ಷ ಜನ ಆಗಿರ್ಬೋದು ಯಾವುದೇ ಇರಲಿ, ನಾವು ಅವರ ಜಂಟಿ ಆಶ್ರಯದಲ್ಲಿ ನಾವು ಹೋರಾಟವನ್ನು ಮುಂದಿನ ದಿನ ಉಗ್ರವಾದ ಹೋರಾಟವನ್ನು ಕೈಗೊಳ್ತೀವಿ. ಮತ್ತೇನಂದರೆ ವಿಶೇಷವಾಗಿ ಸರ್ಕಾರಕ್ಕೆ ನಾವು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಕೇಳಿದ್ರೆ ಅದಕ್ಕೆ ಏನೇ ಒಂದು ಮುಂದಿನ ದಿನದಲ್ಲಿ ಅಹಿತಕರ ಘಟನೆಗಳು ಸಂಭವಿಸಿದರೆ ಅದಕ್ಕೆ ನೇರ ಹೊಣೆ ನೀವೇ ಹೊರಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಅಗ್ನಾಶಿನಿ ಆಗಿರ್ಬೋದು, ಶರಾವತಿ ಆಗಿರ್ಬೋದು, ಯಾವುದೇ ನದಿ ವಿಷಯಕ್ಕೆ ಬಂದರೆ ನಾವು ಸುಮ್ಮನೆ ಇರೋದಿಲ್ಲ. ಮತ್ತು ವನ್ಯಜೀವಿಗಳ ವಿಷಯಕ್ಕೆ ಬಂದರೆ ಆಗಿರ್ಬೋದು, ಮರ ಗಿಡ ಕಡಿಯೋದಾಗಿರ್ಬೋದು, ಯಾವುದೇ ಒಂದು ಸಮಸ್ಯೆ ಬಂದರೆ ನಾವು ಅದಕ್ಕೆ ಯಾವುದೇ ರೀತಿಯಾದ ಆ ಯೋಜನೆ ನಾವು ಸ್ವಾಗತವಾಗಿ ಸ್ವೀಕಾರ ಮಾಡೋದು ಇಲ್ಲ. ಮತ್ತೇನಂದರೆ ಅವ್ರು ನಿಮ್ಮದು ಬ್ಯಾಡ್ದೆಲ್ಲ ಯೋಜನೆಗಳು ನಮ್ಮ ಜಿಲ್ಲೆಗೆ ಬೇಡ ಅಷ್ಟೇ ನಾವು ಹೇಳ್ತಾ ಇರೋದು.